ಪ್ರಶಾಂತ್, ಡಿ ಕೆ ಶಿವಕುಮಾರ್ ಅವರು ರಾಜಕೀಯದ ಲೆಕ್ಕಾಚಾರದೊಂದಿಗೆ ಈ ಮಾರ್ಗವನ್ನು ಅನುಸರಿಸಿದ್ರೆ ಅಥವಾ ಅವರು ಇರೋದೇ ಹಾಗೆ ಮುಂದುವರಿತಿದ್ದಾರೆ ಅನ್ಬೇಕು? ಅದೇ ನೋಡಿ, ಎಸ್ ಎಂ ಕೃಷ್ಣ ಟೈಪ್ ಆಫ್ ಪಾಲಿಟಿಕ್ಸ್ ಅಂತ ನನಗೆ ಅನ್ಸುತ್ತೆ. ಒಂದು, ಈಗ ದೇವಸ್ಥಾನಕ್ಕೆ ಹೋಗೋದು, ನಾನು ಹೋಗಿ ಇಲ್ಲ ಈಗ ಅವರು ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಪೂಜೆ ಮಾಡೋದು, ಇದೆಲ್ಲವೂ ಕೂಡ ಬಿ ಜೆ ಪಿಯ ಓಟ್ ಅಂತ ನಾನು ಹೇಳಲ್ಲ. ಬಟ್ ಅವರ ಧಾರ್ಮಿಕ ನಂಬಿಕೆಗಳು ಇತ್ತೀಚಿನ 20 ವರ್ಷಗಳ ಕಾಂಗ್ರೆಸ್ನ ಪೊಲಿಟಿಕಲ್ ಸ್ಟ್ಯಾಂಡ್ಗಿಂತ ಕಾಂಟ್ರಾಸ್ಟ್. ನನಗನ್ಸುತ್ತೆ, ನಾನಂದರೆ ಈಗ ನೋಡಿ, ಕಾಂಗ್ರೆಸ್ ಏನೊಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಲ್ಲ, ಅದರಿಂದ ಶಿಥಿಲತೆಯನ್ನು ಅನುಭವಿಸ್ತೇ ಹೊರತು ಕಾಂಗ್ರೆಸ್ ಏನು ಮೇಲೆ ಬರಲಿಲ್ಲ. ಕಾಂಗ್ರೆಸ್ ಯಾವತ್ತಿಗೂ ಕೂಡ ಸ್ವತಂತ್ರ ಬಂದಾಗಿದ್ದ ಪಂಡಿತ್ ನೆಹರು ಅವ್ರದ್ದೊಂದು ಸ್ಟ್ಯಾಂಡ್ ಇತ್ತು, ಸರ್ದಾರ್ ವಲ್ಲಭಭಾಯಿ ಪಟೇಲ್ದೊಂದು ಸ್ಟ್ಯಾಂಡ್. ಹೌದು. ಗೋವಿಂದ ವಲ್ಲಭ ಪತ್ರದ ಬೇರೆನೇ ಸ್ಟ್ಯಾಂಡ್ ಇರ್ತಾ ಇತ್ತು, ರಾಜಗೋಪಾಲಾಚಾರ್ಯದೊಂದು ಬೇರೆ ಸ್ಟ್ಯಾಂಡ್ ಇರ್ತಾ ಇತ್ತು, ಬಾಬು ರಾಜೇಂದ್ರ ಪ್ರಸಾದ್ರದೊಂದು ಬೇರೆ ಸ್ಟ್ಯಾಂಡ್ ಇರ್ತಾ ಇತ್ತು. ಅದು ಸ್ವತಂತ್ರ ಹೋರಾಟದ ಮೂಸೆಯಲ್ಲಿ ಬಂದ ಕಾಂಗ್ರೆಸ್. ಅಲ್ಲಿ ಲೆಫ್ಟ್ಗೂ ಜಾಗ ಇತ್ತು, ರೈಟ್ಗೂ ಜಾಗ ಇತ್ತು, ಸೆಂಟರ್ಗೂ ಜಾಗ ಇತ್ತು. ಇಂದಿರಾ ಗಾಂಧಿ ಅವರೇನು ಲೆಫ್ಟ್ ಆಫ್ ಸೆಂಟರ್ ಇದ್ರು. ಅವ್ರು ಕೆಲವೊಂದು ಸಲ 69ರಲ್ಲಿ ಕಾಂಗ್ರೆಸ್ ಹೊಡೆದಾಗ ಲೆಫ್ಟ್ ಆಫ್ ಸೆಂಟರ್ ಇದ್ರು. ಬಾಂಗ್ಲಾ ಯುದ್ಧದ ನಂತರ ಅವರು ಸ್ಟ್ಯಾಂಡ್ ಚೇಂಜ್ ಆಯಿತು. 80ರಲ್ಲಿ ಅಧಿಕಾರಕ್ಕೆ ಬಂದ ನಂತರ 84ರ ಬ್ಲೂ ಸ್ಟಾರ್ ಆಪರೇಷನ್ ಏನಿತ್ತಲ್ಲ, ಅದು ಇಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್. ಕರೆಕ್ಟ್. ಸಂಜಯ್ ಗಾಂಧಿ ಅವರ ಸ್ಟ್ಯಾಂಡ್ ಏನಿತ್ತು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹೌದು ಹೌದು. ರಾಜೀವ್ ಗಾಂಧಿ ಶಾಬಾನೋ ಪ್ರಕರಣಕ್ಕೆ ಒಂದು ದಿಕ್ಕು ತೋರಿಸಿದ್ರೆ ನಂತರ ಗಿಲ್ಟ್ ಆಗುತ್ತೋ ಕಾಂಟ್ರಾಸ್ಟ್ ಆಗುತ್ತೋ ಹೋಗಿ ಅಯೋಧ್ಯದ ಬಾಗಲ್ ತೆಗೆಸಿದ್ರು. ಬಟ್ ನರಸಿಂಹರಾವ್ ಕನ್ಫ್ಯೂಸ್ ಮಾಡಿದರು. ನರಸಿಂಹರಾವ್ ಯಾಕೆ ಕನ್ಫ್ಯೂಸ್ ಮಾಡಿದ್ರು, ನಾನಾ ತರಹೇವಾರಿಗಳ ವಾದಗಳಿರ್ಬೋದು. ಬಟ್ 2004ರಿಂದ 14ರ ಕಾಂಗ್ರೆಸ್ ಇತ್ತಲ್ಲ, ಅದು 10 ವರ್ಷದ ಅಧಿಕಾರವನ್ನು ಅನುಭವಿಸ್ತು. ಆದರೆ ಕಾಂಗ್ರೆಸ್ ಎಂದೂ ಕಾಣದ ಶಿಥಿಲತೆಯನ್ನು ಕಂಡಿದ್ದು ಆಗ. ಯಾಕಂದರೆ ಐಡಿಯಾಲಜಿಕಲಿ ಕಾಂಗ್ರೆಸ್ ಹಳೆಯ ಕಾಂಗ್ರೆಸ್ನಂತೆ ನಡೆದುಕೊಳ್ಳಿಲ್ಲ. ಆರ್ಥಿಕವಾಗಿ ಲೆಫ್ಟ್ ಹೋದರು, ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಂತ. ಹಿಂದೂ ಮುಸ್ಲಿಂ ವಿಷಯದಲ್ಲಿ ಮನಮೋಹನ್ ಸಿಂಗ್ ಏನು ಹೇಳಿದರು, ಮುಸ್ಲಿಮರಿಗೆ ಈ ದೇಶದಲ್ಲಿ ಸಂಪನ್ಮೂಲಗಳ ಮೇಲೆ ಅಧಿಕಾರ ಇದೆ ಅನ್ನೋ ಒಂದು ವಿಚಿತ್ರ ಹೇಳಿಕೆಯನ್ನು ಕೊಟ್ಟರು. ದಿಗ್ವಿಜಯ್ ಸಿಂಗ್ ಬಾಟ್ಲಾ ಹೌಸ್ ಎನ್ಕೌಂಟರ್ನಿಂದ ಹಿಡಿದು ತರಹೇವಾರಿ ಹೇಳಿಕೆಗಳನ್ನು 26/11 ಆದಾಗ RSS ನ ಕೈವಾಡ ಅಂತ ಮುಂಬೈ ದಾಳಿಯ ನಂತರ ಕಾಂಗ್ರೆಸ್ ಏನನ್ನೂ ಕೂಡ ಮಾಡಲಿಲ್ಲ. ಹೀಗಿರುವಾಗ ಇಲ್ಲೊಬ್ಬ ನಾಯಕ ಬರ್ತಿದ್ದಾನೆ, ಅವನು ಹೇಳ್ತಿದ್ದಾನೆ ಇಲ್ಲ ಪ್ರಯಾಗರಾಜಲ್ಲಿ ಡುಬ್ಕಿ ಹೊಡೆದಿರಿ ಏನು ತಪ್ಪ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನೇ ಹೇಳ್ಕೊಳ್ಳಿ, ನಾನು ಹೊಡಿತೀನಪ್ಪ, ನಾನು ಹಿಂದೂ ಅಂತ ಹೇಳ್ತಿದ್ದಾರೆ. ಸದ್ಗುರು ಜಗ್ಗಿ ವಾಸುದೇವ ಜೊತೆಗೆ ಹೋಗಿ ಕೂತ್ಕೋತಿದ್ದಾರೆ. ಇನ್ನೊಂದು ನೋಡಿ, ನಿನ್ನೆ ನನಗೆ ಭಾರಿ ಆಶ್ಚರ್ಯ ಅನಿಸ್ತು. ನೀತಿ ಆಯೋಗದ ಸಭೆಗೆ ಹೋದ್ರಿ, ಸಿದ್ದರಾಮಯ್ಯನವರು ಎಂದೂ ಸಭೆಗೆ ಹೋಗಿರಲಿಲ್ಲ. ಸಭೆಗೆ ಹೋದ ಮಾತ್ರಕ್ಕೆ ಏನೋ ಬದಲಾವಣೆ ಆಯಿತು ಅಂತ ಹೇಳಿಲ್ಲ. ರಾತ್ರಿ ನಾನು ನೋಡ್ತಾ ಇದ್ದವರು ಡಿನ್ನರ್ ಯಾರನ್ನು ಕರೆದಿದ್ರು, ಕರ್ನಾಟಕದಿಂದ IAS IPS ಆಗಿರುವ ಅಧಿಕಾರಿಗಳು ಏನು ದಿಲ್ಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರುಗಳನ್ನು. ಅಜಿತ್ ಅದು ಅನೇಕ ಬಾರಿ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನೀತಿ ಆಯೋಗದ ಕೆಲ ಅಧಿಕಾರಿಗಳನ್ನು ಅವರು ಡಿನ್ನರ್ಗೆ ಕರೆದಿದ್ರು. ಅದರಲ್ಲಿ ಯಾರ್ಯಾರಿದ್ರು, ಕಂಪ್ಲೀಟ್ಲಿ ರೈಟ್ನಲ್ಲಿರ್ತಕ್ಕಂಥ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಸೋಲಿಗರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ, ವಿವೇಕಾನಂದ. ಕೆ ವಿ ರಾಜು ಯಡಿಯೂರಪ್ಪನವ್ರಿಗೆಲ್ಲ ಆರ್ಥಿಕ ಅಡ್ವೈಸರ್ ಆಗಿದ್ರು, ಯೋಗಿ ಆದಿತ್ಯನಾಥ್ ಆರ್ಥಿಕ ಅಡ್ವೈಸರ್ ಆಗಿದ್ರು, ಈಗ ನೀತಿ ಆಯೋಗದಲ್ಲಿದ್ದಾರೆ. ಕಾಂಟ್ರಾಸ್ಟ್ ಆಗಿರ್ತಕ್ಕಂಥ ಕೇಂದ್ರಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಕರೆದು ಡಿನ್ನರ್ ಸಭೆಯಲ್ಲಿ ಭಾಗವಹಿಸಿದ್ರು. ಆಮೇಲೆ ಡಿ ಕೆ ಶಿವಕುಮಾರ್ ಇವತ್ತು ನೋಡಿ, ಸಿದ್ದರಾಮಯ್ಯನವರ ಭಾಗ್ಯಗಳು ಕಾಂಗ್ರೆಸ್ಗೊಂದು ದೊಡ್ಡ ಗಟ್ಟಿತನವನ್ನು ತಂದು ಕೊಟ್ಟಿರ್ಬೋದು. ಬಟ್ ಅವರ ಲ್ಯಾಕುನಾ ಅಭಿವೃದ್ಧಿ. ಡಿ ಕೆ ಶಿವಕುಮಾರಿಂದ ಎಕ್ಸ್ಪೆಕ್ಟೇಷನ್ ಏನು, ZenZ, ABC ಸೆಂಟರ್ ಆಸ್ಪಿರೇಷನಲ್ ಕ್ಲಾಸ್ ಅನ್ನ ಅವರು ಟ್ಯಾಪ್ ಮಾಡ್ತಾರ. ಅದರ ಮೊದಲ ಹೆಜ್ಜೆಯಾಗಿ ನಾನು ಪ್ರಯಾಗರಾಜನ್ನ ಕೂಡ ನೋಡ್ತೀನಿ. ಯಾಕಂದ್ರೆ ಆಸ್ಪಿರೇಷನಲ್ ಕ್ಲಾಸ್ ವಿಚಿತ್ರ ಇದೆ, ಅದು ಧಾರ್ಮಿಕ ನಂಬಿಕೆಗಳ ಮೇಲೂ ವಿಚಿತ್ರ ಇದೆ, ಆರ್ಥಿಕವಾಗಿರ್ತಕ್ಕಂಥ ಆಧಾರಗಳ ಮೇಲೂ ವಿಚಿತ್ರ ಇದೆ. ಹೀಗಾಗಿ ನಾನೇನೋ ಡಿ ಕೆ ಶಿವಕುಮಾರ್ ಏನೋ ಭಯಂಕರ ಪ್ರಸಿದ್ಧರಾಗ್ಬಿಟ್ರು, ಜನಪ್ರಿಯರಾಗ್ಬಿಟ್ರು ಅಂತಿಲ್ಲ. ಬಟ್ 20 ವರ್ಷಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯನವರು ಇದ್ರಲ್ಲ, ಅವರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರಿಲಿಜನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ವೇ. ಅವ್ರದ್ದು ಔಟ್ಲುಕ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಆಮೇಲೆ ಅವ್ರ ತಪ್ಪು ಸರಿ ಅಂತ ನಾನು ವ್ಯಾಖ್ಯೆಗೆ ಹೋಗ್ತಾ ಇಲ್ಲ. ಬಟ್ ಡಿ ಕೆ ಶಿವಕುಮಾರ್ ಇಸ್ ಎಕ್ಸಾಕ್ಟ್ಲಿ ಕಾಂಟ್ರಾಸ್ಟ್. ಅವರು ಶೃಂಗೇರಿ ಶ್ರೀಗಳನ್ನ ಮನೆಗೆ ಕರೆಸ್ಕೊಂಡಿದ್ರು, ಶೃಂಗೇರಿ ಶ್ರೀಗಳು ಅವ್ರ ಮನೆಗೆ ಬಂದಿದ್ರು. ಇವತ್ತಿನ ಅಂದರೆ ಅದು 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 ಆ ವ್ಯತ್ಯಾಸ ಇದೆ ಅಲ್ವಾ, ಅದು ಮುಂದಿನ ದಿನಗಳಲ್ಲಿ ಹೆಂಗೆ ನಡೆಯುತ್ತೆ ಅಂತಕ್ಕಂಥದ್ದು ನೋಡ್ಬೇಕು. ಯಾಕಂದರೆ BJPಯ ಅಸ್ತ್ರಗಳೆಲ್ಲವೂ ಕೂಡ, BJP ಅಸ್ತ್ರಗಳನ್ನು ಸರಿಯಾಗಿ ತಯಾರು ಮಾಡಿಟ್ಟಿದೆ 20 ವರ್ಷ. ಸಿದ್ದರಾಮುಲ್ಲಾ ಖಾನು ಮೀನ್ ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಕುಂಕುಮ ಹಚ್ಕೊಳ್ಳೋದಿಲ್ಲ. ಇವತ್ತು ಆ ಅಸ್ತ್ರಗಳು ನಿರರ್ಥಕ್ಕಾಗಿ ಹೊಸ ಅಸ್ತ್ರಗಳ ಬತ್ತಳಿಕೆಯಲ್ಲಿ ಬರಬೇಕಾಗತ್ತೆ. ಆ ಅಸ್ತ್ರಗಳು ಏನಿವೆ, ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ, ಕುತೂಹಲ ಅಷ್ಟೇ. ಅಜಿತ್ ಯಾರು ಇವತ್ತೇನು ಪ್ರಶಾಂತ್ ಅಜಿತ್ ಹನುಮಕ್ನವ್ರು ಕೂತು ಶರ ಬರೀಲಿಕ್ಕಾಗತ್ತಾ, ಹಿಂಗೆ ಆಗತ್ತೆ ಅಂತ?
ಬಟ್ ಡಿ ಕೆ ಶಿವಕುಮಾರ್ ಇಸ್ ಡಿಫ್ರೆಂಟ್. 30 ಸೆಕೆಂಡ್ ಮಾತ್ರ ನಿಮ್ಮ ಒಬ್ಬರಿಗೆ ಅವಕಾಶ. ಏನಾಯ್ತು ಅಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ ಬಿಫೋರ್ ಸೋನಿಯಾ ಗಾಂಧಿ, ಕಾಂಗ್ರೆಸ್ ಆಫ್ಟರ್ ಸೋನಿಯಾ ಗಾಂಧಿ. 1989 ಲೋಕಸಭಾ ಚುನಾವಣೆನ ರಾಜೀವ್ ಗಾಂಧಿ ಅವರು ಶುರು ಮಾಡಿದ್ದು ಅಯೋಧ್ಯೆ ರಾಮ ಮಂದಿರದಿಂದ ಘೋಷಣೆ ಮಾಡಿಕೊಂಡು ಎಲೆಕ್ಷನ್ ಕ್ಯಾಂಪೇನಿಂಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ಒಂಥರ ಇತ್ತು. ಸೋನಿಯಾ ಗಾಂಧಿ ಅವರು ಬಂದಾದ್ಮೇಲೆ ಏನಾಯ್ತು, ಆಚಾರ್ಯ ಪ್ರಮೋದ್ ಕೃಷ್ಣನ್ ಅವ್ರ ಮಾತು ಕೇಳಿ ಹಿಂದುತ್ವದ ವಿಚಾರ ಮಾತಾಡ್ತಾರೆ ಅಂತೇಳಿ ಪ್ರಮೋದ್ ಕೃಷ್ಣನ್ ಅವರ ಆಚಾರ್ಯ ಪ್ರಮೋದ್ ಕೃಷ್ಣವ್ರನ್ನ ಕಾಂಗ್ರೆಸ್ಸಿಂದ ಆಚೆ ಕಡೆಗಾಯ್ತು. ಅವ್ರು ಹೇಳಿರೋ ಮಾತುಗಳನ್ನ ನೀವು ಕೇಳಬೇಕು. ಏನಾಯ್ತು ಅಂತ ಹೇಳಿದ್ರೆ, ಎಲ್ಲ ಕಾಂಗ್ರೆಸ್ಸಿಗರಲ್ಲೂ ಹಿಂದುತ್ವ ಇತ್ತಲ್ಲ, ಮನೆ ಗೇಟ್ ಏನು ಕಾಂಪೌಂಡ್ ಒಳಗಡೆ ಮನೆ ಬಾಗ್ಲಾಕೊಂಡು ಒಳಗಡೆಗೆ ಪೂಜೆ ಮಾಡೋರು, ಹೊಸಲಿಂದ ಆಚೆ ಬರ್ಬೇಕಾದ್ರೆ ಕುಂಕುಮ ಒರೆಸ್ಕೊಂಡು ಆಚೆ ಕಡೆಗೆ ಬರೋರು. ಯಾಕೆ ಅಂತ ಹೇಳಿದ್ರೆ, ಇವ್ರು ಒಳಗಡೆಗೆ ಪೂಜೆ ಮಾಡ್ತಾರೆ ಅಂತ ಗೊತ್ತಾದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಅವರ ಸ್ಥಾನ ಭದ್ರವಾಗಿರ್ತಿರ್ಲಿಲ್ಲ. 2014 ಇದು ಬದಲಾವಣೆ ಆಯ್ತು. ಇದೇ ಬದಲಾವಣೆ ಆಗಿದ್ದು ಯಾಕೆ ಅಂತ ಹೇಳಿದ್ರೆ, ಇವತ್ತು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತು, ಹಿಂದೂಗಳ ಓಟ್ ಇಲ್ಲದೆ ನನಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಇನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ, ಸಮಾಜವಾದಿ ಪಾರ್ಟಿ ಆಗಲಿ, ಕಮಲ್ನಾಥ್ಗಿಂತ ದೊಡ್ಡ ಹಿಂದುತ್ವವಾದಿ ಯಾರು ಇಲ್ಲ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.